ಸರ್, ಈಗ ಸಿನ್ನೂರಲ್ಲಿ ಏನು ಆರೋಪ ಕೇಳಿಬರ್ತಿದೆ ಅಂದರೆ ಕೆ ಕರಿಯಪ್ಪ ಅಂದರೆ ಕುರುಬರಿಗಷ್ಟೇ ನಾಯಕ. ರಾಜಕೀಯ ಮಾಡ್ತಾರೆ, ಜಾತಿ ರಾಜಕೀಯ ಇಲ್ಲ ಅಂತಲ್ಲ. ಕರಿಯಪ್ಪ ಅವರು MLA ಆದರೆ ದಬ್ಬಾಳಿಕೆ ಜಾಸ್ತಿ ಮಾಡ್ತಾರೆ. ನಾನು ಒಂದು ಸಮಾಜದವರು ಓಟ್ ಹಾಕಿದ್ರೆ ನಾನು MLA ಆಗೋಕ್ಕೆ ಸಾಧ್ಯ ಅಂತ. ಅದನ್ನ ಮತ್ತು ಈ ಕುರುಬರ ಹೆಸರು ಹೇಳಿನೇ ಸಿದ್ದರಾಮಯ್ಯ ಅವರು 2 ಸಲ ಮುಖ್ಯಮಂತ್ರಿ ಆದರು. ನನ್ನ ಅದೃಷ್ಟ ಇಲ್ಲ ಅಂತೇಳಿ ನಾನು ಸೋತಿರೋದಲ್ಲ. ಲಿಂಗಾಯತ ಸಮಾಜ ಓಟ್ ಹಾಕಿಲ್ಲ ಅಂತ ನಾನು ಎಲ್ಲಿ ಹೇಳಿಲ್ಲ. ಆದರೆ ಲಿಂಗಾಯತ ಸಮಾಜ ಓಟ್ ಹಾಕಿಲ್ಲ ಅಂದ್ರೆ 53,000 ಓಟ್ ನನಗೆ ಎಲ್ಲಿಂದ ಬಂತು? 3,000 ಓಟ್ ನನಗೆ ಎಲ್ಲಿಂದ ಬಂತು? ಆ ಥರ ಮತ ಬ್ಯಾಂಕ್ ಮಾಡ್ಕೊಂಡು ಲಿಂಗಾಯತರ ವಿರೋಧಿ ಕರಿಯಪ್ಪ ಅಂತ ಬಿಂಬಿಸುವಂಥ ಕೆಲಸ ಹೆಚ್ಚಿಗೆ ಮಾಡ್ತಾರೆ ನಮ್ಮ ವಿರೋಧ ಪಕ್ಷದವರು. ಮತ್ತು ಒಂದೊಂದು ಸಲ ನಾನು ಈ ಪಂಚಾಯತಿ ಮಾಡಿ 2 ಎಲೆಕ್ಷನ್ ಸೋತೀನಿ ಅನ್ನೋ ಅನ್ಸುತ್ತೆ. ಈ ಸಿನ್ನೂರು ತಾಲೂಕಿನಲ್ಲಿ ನಾನು ನೋಡ್ತೀನಿ, ಹಿರಿಯರಾದಂಥ ನಮ್ಮ ಶಾಸಕರು ಅಂಪನಗೌಡರು ಇದ್ದಾರೆ. ಅವ್ರ ಮನೆ ಹತ್ರ ಯಾರು ಹೋದರೂ ಕೂಡ ಸಿಗಲ್ಲ ಅಂತ ಜನ ಇವತ್ತಿಗೆ ಹೇಳ್ತಾರೆ. ಯಾರೇ ರಾಜಕೀಯ ಮಾಡಿದ್ರು ಕೂಡ ಅವ್ರಿಗೊಬ್ಬ ಗಾಡ್ ಫಾದರ್ ಇರ್ತಾರೆ. ನನ್ನ ಗಾಡ್ ಫಾದರ್ ಸಿದ್ದರಾಮಯ್ಯವರು ಅಂತ ತಿಳ್ಕೊಂಡಿದ್ದೆ ನಾನು. ಅದು ಮೊದಲೇ ಹೆಜ್ಜೆ ಸಿದ್ದರಾಮಯ್ಯನವರು ನನ್ನ ಗಾಡ್ ಫಾದರ್ ಅಂತ ಏನು ತಪ್ಪು ತಿಳ್ಕೊಂಡು ಕಾಂಗ್ರೆಸ್ನಲ್ಲಿ ಪಾದಾರ್ಪಣೆ ಮಾಡಿದೆ. ಅದು ನಂದು ಮೊದಲನೇ ದೊಡ್ಡ. ಮತ್ತು ಈಗ ಯಾವುದೇ ಈಗ ಅಂಪನಗೌಡರು ಇದ್ದಾರೆ, ನಾಡಗೌಡರು ಇದ್ದಾರೆ. ಮುಸಲ್ಮಾನರು ಕಂಡ್ರೆ ಸಾಬಾಬಾ ಇಲ್ಲಿ ಅಂತ. ಅಸಲಾಗಿ ಅಂಪನಗೌಡರು ರಾಜಕೀಯಕ್ಕೆ ಬಂದ ಮೇಲೆ ಜಾತಿ ರಾಜಕೀಯ ನಾಡಗೌಡರು ಅಂಪನಗೌಡರು ಬಂದ ಮೇಲೆ ಜಾಸ್ತಿ ಆಗಿದೆ. ರಾಜಕೀಯದಲ್ಲಿ ಯಾರಿದ್ದಾರೆ ಸೆಕೆಂಡ್ ಲೈನ್? ಈಗ ಅಂಪನಗೌಡರು ಬಿಟ್ಟರೆ ಯಾರಿದ್ದಾರೆ? JDSನಲ್ಲಿ ನಾಡಗೌಡರು ಬಿಟ್ಟರೆ ಯಾರು? ಕಾಂಗ್ರೆಸ್ ಪಕ್ಷದಲ್ಲಿ ನೋಡ್ರಿ ನೀವು, ಬರೀ ಅಂಪನಗೌಡರು ಮಕ್ಕಳೇ ಇರಬೇಕು. ಒಬ್ರು ಏನು ಹೇಳ್ತಾರೆ, ಡ್ರಗ್ಸ್ ಮಾರಾಟ ಹೆಚ್ಚಿದೆ ಅಂತ ಬಸನಗೌಡರು ಸ್ಟೇಟ್ಮೆಂಟ್ ಮಾಡ್ತಾರೆ. ಆಮೇಲೆ ಈ ಕಡೆ ಬಾಬುಗೌಡನು ಸ್ಟೇಟ್ಮೆಂಟ್ ಮಾಡ್ತಾರೆ. ಆದರೆ ಇಲ್ಲಿ ನಾವು ಬಸನಗೌಡ MLC ಇದ್ದಾನಂತ ಗೊತ್ತು, ಬಾಬುಗೌಡ MLA ಆಗ್ಯಾನ ನಮಗಂತೂ ಗೊತ್ತಿಲ್ಲ. ಇಲ್ಲಿ ನಾನು ಅಂಪನಗೌಡರು MLA ಅಂತ ತಿಳ್ಕೊಂಡಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಕೆಲವು ಕಾರ್ಯಕರ್ತರು OC ನಡೆಸ್ತಾರೆ, ಡ್ರಗ್ಸ್ ಮಾಡಿಸ್ತಾರೆ, ಬಂಗಾಲಿ ಕ್ಯಾಂಪ್ಗಳಲ್ಲಿ ದೌರ್ಜನ್ಯ ಮಾಡ್ತಾರೆ. ಭಾಳಷ್ಟು ಜನ ಆಫೀಸರ್ಸು ಇವರಿಬ್ಬರು ಕಿರಿಕಿರಿಗೆ ಯಾವಾಗ ನಾವು ಸಿನ್ನೂರು ಬಿಟ್ಟು ಹೋದೆವು ಎಂಬುದನ್ನು ಭಾಳಷ್ಟು ಜನ ಹೊರಗ್ತಿದ್ದಾರೆ. ಇವರೆಲ್ಲರೂ ಅಂಪನಗೌಡ ಇರ್ಬೋದು, ಬಸನಗೌಡ ಇರ್ಬೋದು, ನಾಡಗೌಡರು ಇರ್ಬೋದು, ಇವರೆಲ್ಲರೂ ಒಂದೇ.